ಸ್ಟೂಡೆಂಟ್ಸ್. ಸೊ ಮೆಂಟಲ್ ಎಬಿಲಿಟಿಯಲ್ಲಿ ಕೆ ಎಸ್ ಅಲ್ಲಿ ಮಿನಿಮಮ್ 30 ಕ್ವಶನ್ ಅನ್ನು ಕೇಳ್ತಾನೆ. ಸೊ ಅಲ್ಲಿಗೆ 60 ಮಾರ್ಕ್ಸ್ ಇರ್ತೈತೆ ಕೆ ಎಸ್ ಪ್ರಿಲಿಮ್ಸ್ ಅಲ್ಲಿ. ಸೊ ಹಾಗಾದರೆ ಕೆ ಎಸ್ ಪ್ರಿಲಿಮ್ಸ್ ಅಲ್ಲಿ 60 ಮಾರ್ಕ್ಸ್ಗೆ ನಮಗೆ ಮೆಂಟಲ್ ಎಬಿಲಿಟಿ ಇರ್ತೈತೆ. ಒಂದು ಪ್ರಾಬ್ಲಮನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಇದು ಕೆ ಎಸ್ ಲೆವೆಲ್ ಕ್ವಶನ್ನು. ಸೊ ಇಲ್ಲಿ ನಾವು 21 ಮೀಟರ್ ಉದ್ದದ ಒಂದು ಕಂಬವನ್ನೇರುವಾಗ ಒಂದು ಕೋತಿಯು ಮೊದಲನೇ ನಿಮಿಷದಲ್ಲಿ ಫಸ್ಟ್ ಮಿನಿಟಲ್ಲಿ 6 ಮೀಟ್ರು ಹತ್ತುತ್ತೆ ಅಂತ ಹೇಳಿದಾನೆ. ಮುಂದಿನ ನಿಮಿಷದಲ್ಲಿ ಅಂದರೆ ನೆಕ್ಸ್ಟ್ ಮಿನಿಟಲ್ಲಿ 3 ಮೀಟ್ರ್ ಜಾರುತ್ತೆ ಅಂತ ಕೇಳ್ತಾನೆ. ಹಾಗಾದರೆ ಕಂಬದ ತುದಿಯನ್ನು ತಲುಪಲು ಕೋತಿ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದಾನೆ. ಸೊ ವೆರಿ ಈಸಿಯೆಸ್ಟ್ ಕ್ವಶನ್. ನೋಡೋದಕ್ಕೆ ಕ್ವಶನ್ ಸ್ವಲ್ಪ ಟಫ್ ಅನ್ನೋ ಕಾಣಿಸ್ತೈತೆ, ಆದರೆ ಇಲ್ಲೇನಾಗಿದೆ ಅಂದರೆ ಭಾಳ ಈಸಿ ಇರ್ತೈತೆ. ಸೊ ನಾವು ಈಗ 21 ಮೀಟರ್ ಇರ್ತಕ್ಕಂಥ ಕಂಬವನ್ನು ಪ್ರತಿ ನಿಮಿಷದಲ್ಲಿ 6 ಮೀಟರ್ ಹತ್ತುತ್ತೆ, 3 ಮೀಟರ್ ಜಾರುತ್ತೆ ಅಂತ ಅಂದರೆ, ಸೊ ಮೊದಲನೇ ನಿಮಿಷದಲ್ಲಿ ಫಸ್ಟ್ ಮಿನಿಟಲ್ಲಿ 6 ಮೀಟ್ರು ಹತ್ತುತ್ತೆ, ಮುಂದಿನ ನಿಮಿಷದಲ್ಲಿ 3 ಮೀಟರ್ ಜಾರುತ್ತೆ ಅಂತಂದರೆ, ಸೊ ಸೆಕೆಂಡ್ ಮಿನಿಟಲ್ಲಿ 6 ಮೈನಸ್ 3 ಹಾಗಾದರೆ 3 ಮೀಟರ್ ಅಷ್ಟೇ ಹತ್ತಿದೆ ಅಂತಂದು. ಎಸ್. ನೆಕ್ಸ್ಟ್ ಥರ್ಡ್ ಮಿನಿಟಲ್ಲಿ 3 + 6 ಅಲ್ಲಿಗೆ 9 ಮೀಟ್ರು ಹತ್ತಿದೆ ಅಂತಂದು 9 ಮೀಟ್ರ್ ಹತ್ತಿದೆ ಅಂತಂದು. ನೆಕ್ಸ್ಟ್ ಫೋರ್ತ್ ಮಿನಿಟಲ್ಲಿ 9 - 3 ಮೀಟ್ರ್ ಜಾರಿದೆ ಅಂತಂದು ಅಲ್ಲಿಗೆ 6 ಮೀಟ್ರ್ ಹತ್ತಿದೆ ಅಂತಂದು 6 ಮೀಟ್ರ್ ಹತ್ತಿದೆ ಅಂತಂದು. ನೆಕ್ಸ್ಟ್ ಫಿಫ್ತ್ ಮಿನಿಟಲ್ಲಿ 6 + 6 ದಟ್ ಈಸ್ ಈಕ್ವಲ್ ಟು 12 ಮೀಟ್ರ್ ಹತ್ತಿದೆ ಅಂತಂದು 12 ಮೀಟ್ರ್ ಆ ಒಂದು ಕಂಬವನ್ನು ಹತ್ತಿದೆ ಅಂತ. ನೆಕ್ಸ್ಟ್ ಸಿಕ್ಸ್ತ್ ಮಿನಿಟಲ್ಲಿ 12 - 3 ಮೀಟ್ರ್ ಜಾರಿದೆ ಅಂತಂದು ಅಲ್ಲಿಗೆ 9 ಮೀಟ್ರ್ ಹತ್ತಿದೆ ಅಂತಂದು. ನೆಕ್ಸ್ಟ್ ಅದೇ ಥರ ಸೆವೆಂತ್ ಮಿನಿಟಲ್ಲಿ 9 + 6 ದಟ್ ಈಸ್ ಈಕ್ವಲ್ ಟು 15 ಮೀಟ್ರ್ ಹತ್ತಿದೆ ಅಂತಂದು 15 ಮೀಟ್ರ್ ಹತ್ತಿದೆ ಅಂತಂದು. ನೆಕ್ಸ್ಟ್ ಮುಂದಿನ ನಿಮಿಷದಲ್ಲಿ 3 ಮೀಟ್ರ್ ಜಾರುತ್ತೆ -3 ದಟ್ ಈಸ್ ಈಕ್ವಲ್ ಟು 8ನೇ ನಿಮಿಷದಲ್ಲಿ 8 ಮಿನಿಟಲ್ಲಿ ಅದು ಎಷ್ಟೊತ್ತಿರುತ್ತಪ್ಪ ಅಂದರೆ 12 ಮೀಟರ್ ಹತ್ತಿರುತ್ತದೆ. ನೆಕ್ಸ್ಟ್ ಮುಂದಿನ ನಿಮಿಷದಲ್ಲಿ 12 + 6 18 ಮೀಟ್ರನ್ನು ಅದು ಹತ್ತಿರುತ್ತೆ. ಸೊ ಇದು 9th ಮಿನಿಟ್ ಆಗುತ್ತೆ, 9th ಮಿನಿಟ್. ನೆಕ್ಸ್ಟ್ 18 - 3 ಓನ್ಲಿ 15 ಮೀಟ್ರನ್ನು ಅದು ಹತ್ತದಂಗಾಗಿರ್ತೈತೆ, 15 ಮೀಟ್ರನ್ನು ಅದು ಹತ್ತದಂಗಾಗಿರ್ತೈತೆ, ಅದು 10ನೇ ನಿಮಿಷದಲ್ಲಿ. ನೆಕ್ಸ್ಟ್ ಒಮ್ಮೆ ತುದಿಯನ್ನು ತಲುಪಿತು ಎಂದರೆ ಅಂತಂದರೆ, ಸೊ ನೆಕ್ಸ್ಟ್ ಇನ್ನು ಅಲ್ಲಿ ಆಲ್ರೆಡಿ 15 ಮೀಟ್ರ್ ಹತ್ತಿದೆ, 15 + 6 ದಟ್ ಈಸ್ ಈಕ್ವಲ್ ಟು 11th ಮಿನಿಟಲ್ಲಿ ಅದು ಕಂಬವನ್ನು 21 ಮೀಟರ್ ಉದ್ದದ ಕಂಬವನ್ನು ಹತ್ತಿರ್ತೈತೆ. ಇಲ್ಲಿ ಆಲ್ಟರ್ನೇಟಿವ್ ಆಗಿ 6 ಮೀಟರ್ ಹತ್ತುತ್ತೆ, 3 ಮೀಟರ್ ಜಾರುತ್ತೆ, 6 ಮೀಟರ್ ಹತ್ತುತ್ತೆ, 3 ಮೀಟರ್ ಜಾರುತ್ತೆ, 6 ಮೀಟರ್ ಹತ್ತುತ್ತೆ, 3 ಮೀಟರ್ ಜಾರುತ್ತೆ. ಹಾಗಾದರೆ ಇಲ್ಲಿ ನಮಗೆ ಆನ್ಸರ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ 11 ನಿಮಿಷದಲ್ಲಿ 21 ಮೀಟರ್ ಉದ್ದದ ಕಂಬವನ್ನು ಹತ್ತಿರುತ್ತೆ ಅಂತಂದು. ನಾವು ಲಾಸ್ಟ್ ಮಿನಿಟಲ್ಲಿ ಒಮ್ಮೆ ತುದಿಯನ್ನು ಅದು ಏನಾದ್ರು ತಲುಪಿತು ಅಂದರೆ ಅವನು ಕೇಳಿರೋದು ತುದಿಯನ್ನು ತಲುಪುವುದರ ಮೊದಲು ಅದು ಎಷ್ಟು ಸಮಯವನ್ನು ತೆಗೆದುಕೊಳ್ತೈತೆ ಅಂತಂದರೆ, ಅದೇನಾದ್ರು ತುದಿಯನ್ನು ತಲುಪಿದ ಮೇಲೆ ಅದೆಷ್ಟು ಸಮಯವನ್ನು ತೆಗೆದುಕೊಂಡಿರಲಿ, ಬಟ್ ನಮಗೆ ತುದಿ ತಲುಪೋದಷ್ಟೇ ಇಂಪಾರ್ಟೆಂಟು. ಹಾಗಾಗಿ ಆ ಒಂದು ಕಂಬವನ್ನು ಹತ್ತೋದಕ್ಕೆ 21 ಮೀಟ್ರದು 11 ನಿಮಿಷ ಸಮಯವನ್ನು ತೆಗೆದುಕೊಳ್ತೈತೆ. ಇಲ್ಲಿ ಆಲ್ಟರ್ನೇಟಿವ್ ಆಗಿ ಪ್ರತಿಯೊಂದು ನಿಮಿಷದಲ್ಲಿ ಒಂದ್ಸಾರಿ ಹತ್ತುತ್ತೆ, ಒಂದ್ಸಾರಿ ಇಳಿಯುತ್ತೆ, ಒಂದ್ಸಾರಿ ಹತ್ತುತ್ತೆ, ಒಂದ್ಸಾರಿ ಇಳಿಯುತ್ತೆ, 6 ಮೀಟರ್ ಹತ್ತುತ್ತೆ, 3 ಮೀಟರ್ ಜಾರುತ್ತೆ ಅನ್ನೋದನ್ನು 11 ನಿಮಿಷ ಅದು ಟೈಮನ್ನು ತೆಗೆದುಕೊಳ್ಳುತ್ತದೆ.